ಎಸ್ ಸ್ನೇಹಿತರೆ, ತುಂಬ ಜನ ಆ್ಯಕ್ಚುಲಿ ಯಾರು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಯಾರು ಗೆಲ್ತಾರೆ, ಅತಿ ಹೆಚ್ಚು ಓಟ್ ಬಂದಿರತಕ್ಕಂಥದ್ದು ಯಾರಿಗೆ, ಆ್ಯಕ್ಚುಲಿ ಓಟ್ ಮುಖಾಂತರನೇ ಗೆಲ್ಲಿಸ್ತಾರ ಅಥವಾ ಬಿಗ್ ಬಾಸ್ ಟೀಮು ಏನಾದ್ರೂ ರಾಜಕೀಯ ಮಾಡಿ ಗೆಲ್ಲಿಸ್ತಾರ, ಇದೆಲ್ಲವನ್ನು ಕೂಡ ತಿಳಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಆ್ಯಕ್ಚುಲಿ ನೀವು ನೋಡಿರ್ಬೋದು, ಶನಿವಾರ ಆ್ಯಕ್ಚುಲಿ ಭವ್ಯಗೌಡ ಹೋಗ್ತಾರೆ ಅಂತ ಆಲ್ಮೋಸ್ಟ್ ತುಂಬ ಜನ ಗೊತ್ತಿತ್ತು. ಆದರೆ ಎಲ್ಲರೂ ರಜತು ಅಂತ ಇದ್ರು. ಆದರೆ ಭವ್ಯಗೌಡ ಹೊರಗಡೆ ಹೋದರು. ಭವ್ಯಗೌಡರು ಹೊರಗಡೆ ಹೋದ್ಮೇಲೆ ಆ್ಯಕ್ಚುಲಿ ಈ ಬಿಗ್ ಬಾಸ್ ಮನೆಯಿಂದ ಏನು ಮಾಡ್ತಾರೆ, ಶನಿವಾರ ಶೂಟಿಂಗನ್ನು ಸ್ಟಾಪ್ ಮಾಡಿ ಕಿಚ್ಚ ಸುದೀಪ್ ಅವರು ಹೊರಟೋಗ್ತಾರೆ. ಭಾನುವಾರದ ಶೂಟಿಂಗನ್ನು ಆ್ಯಕ್ಚುಲಿ ಏನೋ ಲೈವ್ ಕೊಡ್ತೀನಿ ಅಂತ ಹೇಳಿದಾರಂತೆ. ಆದರೆ ಲೈವ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು 2 ಅವರ್ ಮುಂಚಿತವಾಗಿ ಶೂಟ್ ಮಾಡಿಕೊಂಡು ಆ್ಯಕ್ಚುಲಿ ಎಡಿಟ್ ಮಾಡಿ ಬಿಡ್ತಾರೆ. ಯಾಕೆಂದರೆ ಯಾರು ಗೆದ್ದು ಬಿಡ್ತಾರೆ ಅಂತ ಶನಿವಾರನೇ ಲೀಕ್ ಆಗುತ್ತೆ ಅಂತ ಆ್ಯಕ್ಚುಲಿ ಶನಿವಾರ ನೈಟು ಈ ಭಾನುವಾರದ ಪಿನಾಲಿ ಎಪಿಸೋಡ್ ಏನಿದೆ ಅದನ್ನು ಶೂಟಿಂಗ್ ಮಾಡಿಲ್ಲ. ಬೆಳಿಗ್ಗೆ ಏನೋ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಅದು ಈ ಶನಿವಾರದ ಶೂಟಿಂಗ್ ಆದಮೇಲೆ ಆ್ಯಕ್ಚುಲಿ ಇಲ್ಲಿ ಮಂಜು ಅವರ ಅಪ್ಪ, ಉಗ್ರ ಮಂಜು ಅವರ ಅಪ್ಪ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ನಮ್ಮ ಮೈಕುಗಳಿಗೆ ಮಾತಾಡಿದರು. ಹಾಗೆ ಇನ್ನು ಹನುಮಂತು ಅವರ ಅಪ್ಪ ಅಮ್ಮನೂ ಕೂಡ ಹೊರಗಡೆ ಬಂದರು. ಎಸ್, ಅವರು ಕೂಡ ಮಾತಾಡಿದರು, ಜನಗಳ ಜೊತೆ ಸೆಲ್ಫಿಯನ್ನು ತೆಗೆಸ್ಕೊಂಡ್ರು. ಇನ್ನು ತ್ರಿವಿಕ್ರಮ್ ಏನಿದ್ದಾರೆ, ಅವರ ಅಮ್ಮ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡಿದರು. ಇವರಿಬ್ಬರ ಅಂದರೆ ಉಗ್ರ ಮಂಜು ಅವರ ಅಪ್ಪನೂ ಚೆನ್ನಾಗಿ ಮಾತಾಡಿದ್ರು ಅಂದ್ಕೊಳ್ಳಿ. ತ್ರಿವಿಕ್ರಮ್ ಅವರ ಅಮ್ಮನೂ ಕೂಡ ಚೆನ್ನಾಗಿ ಮಾತಾಡಿದರು. ಇನ್ನು ಮೋಕ್ಷಿತ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಭವ್ಯಗೌಡರ ಅಕ್ಕ ಅವರ ಅಪ್ಪನೂ ಬಂದಿದ್ದರು, ಅವರ ಅಮ್ಮ, ಅವರಿಬ್ಬರು ಹೊರಗಡೆ ಏನು ಬಿಗ್ ಬಾಸ್ ಗೇಟ್ ಇದೆ ಅಲ್ಲಿಂದ ಹೊರಗಡೆ ಇಣ್ಕಿ ನೋಡಿ ಆಮೇಲೆ ಕಾರ್ ಬಂತು, ಹೊರಟೋದ್ರು. ನಮಗೆ ಗೊತ್ತಾಗೋಯ್ತು ಆವಾಗಲೇ ಆ್ಯಕ್ಚುಲಿ ಭವ್ಯಗೌಡರು ಔಟ್ ಆಗಿದ್ದಾರೆ ಅಂತ. ಎಸ್, ಇನ್ನು ತ್ರಿವಿಕ್ರಮ್ಮು, ಇದು ರಜತ್ ಮತ್ತು ಮೋಕ್ಷಿತ, ಭವ್ಯಗೌಡ, ಇವರು ಮೂವರ ಅಪ್ಪ ಅಮ್ಮನೂ ಕೂಡ ಒಳಗಡೆ ಏನು ಬಿಗ್ ಬಾಸ್ ಡೋರ್ ಇದೆಯೋ ಅದರ ಒಳಗಡೆಯಿಂದ ಕಾರಲ್ಲಿ ಬಂದು ಹೊರಟೋಗ್ತಾರೆ. ಎಸ್, ಹೀಗೆ ಆ್ಯಕ್ಚುಲಿ ಶನಿವಾರದ ಎಪಿಸೋಡು ಮುಕ್ತಾಯವಾಯಿತು. ಇನ್ನು ಆ್ಯಕ್ಚುಲಿ ನೀವು ನೋಡಿರ್ಬೋದು, ಭವ್ಯಗೌಡ ಶನಿವಾರ ಹೋದರು. ಇನ್ನು ಭಾನುವಾರ ಇರ್ತಕ್ಕಂಥದ್ದು 5 ಜನ ಕಂಟೆಸ್ಟೆಂಟ್ಗಳು. ಯಾರಿಗೆ ಓಟ್ ಬಂದಿದೆ ಜಾಸ್ತಿ, ಆಲ್ಮೋಸ್ಟ್ ಎಲ್ಲರೂ ಈಸಿಯಾಗಿ ಹೇಳ್ಬಿಡ್ತಾರೆ. ವೋಟಿಂಗಲ್ಲಿ ಗೆಲ್ಲಿಸಿದ್ರೆ ಹನುಮಂತು ಅವರೇ ಗೆಲ್ತಾರೆ. ಹನುಮಂತು ಅವರಿಗೆ ಅತ್ಯಧಿಕ ಓಟು ಆ್ಯಕ್ಚುಲಿ ಈ ಬಾರಿ ಬಂದಿದೆ. ಕಿಚ್ಚ ಸುದೀಪ್ ಅವರು ಹೇಳ್ತಾಯಿದ್ರು, ಆ್ಯಕ್ಚುಲಿ 10ನೇ ಸೀಸನ್, ಬಿಗ್ ಬಾಸ್ 10ನೇ ಸೀಸನಲ್ಲಿ ಬರೀ 2 ಕೋಟಿ ಚಿಲ್ಲರೆ ವೋಟಿಂಗ್ ಬಂದಿತ್ತು. ಆದರೆ ಈ 11ನೇ ಸೀಸನಲ್ಲಿ 5 ಕೋಟಿಗೂ ಅಧಿಕ ವೋಟ್ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಆ್ಯಕ್ಚುಲಿ ಅದು ಹನುಮಂತನಿಂದ ಸಾಧ್ಯವಾಗಿದ್ದು. ಹನುಮಂತನಿಗೋಸ್ಕರ ಸಿಕ್ಕಾಪಟ್ಟೆ ಜನ ವೋಟ್ ಮಾಡಿದ್ದಾರೆ. ಎಸ್, ಇಲ್ಲಿ ವೋಟ್ ಮುಖಾಂತರನೇ ಗೆಲ್ಲಿಸಿದ್ರೆ 100% ನಮ್ಮ ಹನುಮಂತು ಅವರೇ ಗೆಲ್ತಾರೆ. ಆದರೆ ಇಲ್ಲಿ ಬಿಗ್ ಬಾಸು ಏನಾದರೂ ರಾಜಕೀಯ ಮಾಡಿ ಗೆಲ್ಸೋಕೆ ಹೊರಟ್ರೆ ಹೇಳೋಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ಕೂಡ ಗೆಲ್ಲಿಸಬಹುದು. ಎಸ್, ನಿಮ್ಗೆ ಏನು ಅನ್ನಿಸ್ತಾ ಇದೆ, ಯಾರು ಗೆಲ್ತಾರೆ? ಬಿಗ್ ಬಾಸು ರಾಜಕೀಯ ಮಾಡಲಿ ಅಥವಾ ವೋಟಿಂಗಿಂದ ಏನೇ ಮಾಡಿದ್ರು ಯಾರು ಗೆಲ್ತಾರೆ? ಏನು ಅನ್ನಿಸ್ತಾ ಇದೆ ನಿಮಗೆ? ಕಮೆಂಟ್ ಮಾಡಿ. ನಮಸ್ಕಾರ.